ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ ಮಚ್ಚಿತ್ತಾ ಮದ್ಗತ ಪ್ರಾಣಾ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಯಾರು ಇಡೀ ಜಗತ್ತಿನ ಸೃಷ್ಟಿಗೆ ಮತ್ತೆ ಅದರ ಪರಿವರ್ತನೆಗೆ ನಾನೇ ಮೂಲ ಎಂದು ಅರಿಯುವರೋ ಅಂಥ ಬುದ್ಧಿಜೀವಿಗಳು ನನ್ನನ್ನು ತುಂಬು ಮನಸ್ಸಿನಿಂದ ಪ್ರೀತಿಯ ಭಾವನೆಯಿಂದ ಪೂಜಿಸುತ್ತಾರೆ ಮತ್ತೆ ಭಕ್ತಿಯನ್ನು ಹರಿಸುತ್ತಾರೆ. ಇಂಥ ಬುದ್ಧಿಜೀವಿಗಳು ನನ್ನಲ್ಲೇ ಅವರ ಮನಸ್ಸನ್ನು ಇಟ್ಟು ನಾನಿಲ್ಲದೆ ಅವರ ಬದುಕಿನಲ್ಲಿ ಬೇರೆ ಏನೂ ಇಲ್ಲ ಅನ್ನುವ ಹಾಗೆ ಬದುಕಿ ಎಂದಿಗೂ ಎಲ್ಲರೊಟ್ಟಿಗೂ ನನ್ನ ಬಗ್ಗೆಯೇ ಮಾತಾಡುತ್ತಾ ನನ್ನ ವಿಷಯದಲ್ಲೇ ಇರುತ್ತಾ ಅದರಿಂದ ಜ್ಞಾನೋದಯವಾಗಿ ಸಂತೋಷವಾಗಿಯೂ ಮತ್ತೆ ಆಹ್ಲಾದಕರವಾಗಿಯೂ ಬದುಕುತ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.